ವೆಜ್ ಮಿರಾಕಲ್ ನೋಡಿ ಹೆಂಗ್ ಕುಡಿತಾರೆ ನೋಡಿ, ಕುಡಿಯೋದು ತೋರಿಸ್ತಾರೆ. ಅಬ್ಬಬ್ಬ, ಅದ್ಭುತವಾಗಿದೆ ಅದ್ಭುತವಾಗಿದೆ ಅದ್ಭುತವಾಗಿದೆ. ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ತಮಿಳ್ನಾಡು. ನೋಡಿ ಫ್ರೆಂಡ್ಸ್, ನಮ್ಮ ಪುರುಷಿ ಎಣ್ಣೆ ಕುಡಿಯೋಣ ಅಂತವನೆ, ಗೋಲಿ ಸೋಡಾ ಕುಡಿಯೋಣ ಕಣೋ. ಇದೆ ಓಲ್ಡ್ ಧನುಷ್ಕೋಡಿ. ಇಲ್ಲಿ ಕೋದಂಡರಾಮನ್ ದರ್ಶನ ಆಯಿತು. ಎಷ್ಟು ಕ್ಲಿಯರ್ ವಾಟರ್ ಗೊತ್ತಾ. ಚಿದಂಬರಂ ಸ್ಟ್ರೀಟ್, ಚಿದಂಬರಂ ಬಂದಿದ್ದೀವಿ. ಚಿದಂಬರಂ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಈಗ. ರಥ ನೋಡಿ, ಕಾರ್ವಿಂಗ್ಸ್ ನೋಡಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಚಿದಂಬರಮಲ್ಲಿದ್ದೀನಿ. ಚಿದಂಬರಮಲ್ಲಿ ನಾನು ನಿಜಕ್ಕೂ ಹೀಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿದ್ದಾವೆ ದೇವಸ್ಥಾನಗಳು ಮಾತ್ರ ತಮಿಳ್ನಾಡಲ್ಲಿ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದಕ್ಕೂ ಶ್ರೇಷ್ಠ ಅನ್ನಿಸ್ಬಿಡುತ್ತೆ, ಅಷ್ಟು ತೃಪ್ತಿ ಕೊಡುತ್ತೆ ತಮಿಳ್ನಾಡಲ್ಲಿ ಇರುವಂಥ ದೇವಸ್ಥಾನಗಳು. ನೀವು ಒಂದು ಸರಿ ನೋಡಲೇಬೇಕು, ತಮಿಳ್ನಾಡಿಗೆ ವಿಸಿಟ್ ಮಾಡಿ. ಪ್ರತಿಯೊಂದು ದೇವಸ್ಥಾನನೂ ನೀವು ಕಣ್ಣಾರೆ ನೋಡಬೇಕು. ನಾನು ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಆದರೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತೀರಾ ಕಣ್ರಿ, ಅಷ್ಟು ಚೆನ್ನಾಗಿದೆ. ವಾವ್ ಅನ್ನಿಸ್ತು. ಇಷ್ಟು ಅದೆಲ್ಲ ನೋಡ್ಬಿಟ್ಟು ವಾವ್ ಅನ್ಸೋದಿರ್ಲಿ, ಮನಸ್ಸಿಗೆ ಹೆಂಗೆ ಅನ್ನಿಸ್ತು ಗೊತ್ತಾ, ನಾನು ಎಲ್ಲಿದ್ದೀನಿ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕಲ್ಲ ಇರಲಿಲ್ಲ, ಬಟ್ ಕೆಲವೊಂದು ಕಡೆ ಮಾಡಿದ್ದೀನಿ. ಗೋಪುರಗಳೆಲ್ಲ ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂತ. ಆಶ್ಚರ್ಯ ಆಗ್ತೀರಾ, ಅದ್ಭುತವಾಗಿರುತ್ತೆ, ವಾವ್ ಅನಿಸುತ್ತೆ. ಬ್ಯೂಟಿಫುಲ್. ಕೆತ್ತನೆಗಳು ನೋಡಿ, ವಾವ್, ಬ್ಯೂಟಿಫುಲ್ ಟೆಂಪಲ್. ನಾನು ತುಂಬ ನೋಡಬೇಕಂತ ಅಂದ್ಕೊಂಡಿದ್ದಂಥ ಟೆಂಪಲ್ ಇದು. ವಾವ್, ಓಕೆ. ಚಿದಂಬರಂ ಅಂದರೆ ಚಿದಂಬರ ರಹಸ್ಯವನ್ನು ಉಳಿಸ್ಕೊಂಡಿರೋವಂಥ ಒಂದು ದೇವಸ್ಥಾನ ಆಗಿರುತ್ತೆ, ಒಂದು ಲಿಂಗ ಆಗಿರುತ್ತೆ. ಅದು ನಟರಾಜ ಬಂದು ನಾಟ್ಯ ಮಾಡ್ತಾರಲ್ಲ, ಆ ಶಿವನ ಮೂರ್ತಿ ಆಗಿರುತ್ತೆ. 5 ಲಿಂಗಗಳನ್ನ ನಾವು ನೋಡ್ಬೋದು ಪ್ರಪಂಚದಲ್ಲಿ. ಅಗ್ನಿ, ವಾಯು, ಆಕಾಶ, ಹಾಗೆ ಭೂಮಿ, ಇನ್ನೊಂದು ಜಲ. ಇಷ್ಟು ಲಿಂಗಗಳನ್ನ ನಾವು ಅದ್ಭುತವಾಗಿದೆ ಅಂತ ನೆಕ್ಸ್ಟು ನಾನು ಹೇಳ್ತೀನಿ. ಅದ್ಭುತವಾಗಿದೆ. ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ತಮಿಳ್ನಾಡು, ಎಸ್ಪೆಷಲಿ ಇದು. ವಾವ್, ನೋಡಿ ಫ್ರೆಂಡ್ಸ್, ಇವರು ನಮ್ಮ ಜಯಕ್ಕ ಯಾವತ್ತು ಕಾಫಿ ಕುಡಿದೇ ಇದ್ದವರು ಕುಡಿತಿದ್ದಾರೆ. ಇಲ್ಲೊಂದು ಕಾಫಿ ಬಂತು. ಮಿರಾಕಲ್ ನೋಡಿ ಹೆಂಗ್ ಕುಡಿತಾರೆ ನೋಡಿ, ಕುಡಿಯೋದು ತೋರಿಸ್ತಾರೆ. ಹಂಗೆ ಹಾಕೊಬೇಕು, ಮತ್ತೆ ಗ್ಲಾಸ್ಗೆ ಹಾಕ್ಕೊತಾರೆ. ಸಕ್ಕರೆ ಇದೆ, ಸಕ್ಕರೆ ಇದೆ ಕೆಳಗೆ. ಇದು ಆ್ಯಕ್ಚುಲಿ ಹಿಂಗೆಲ್ಲ ಕುಡಿಯೋದು. ಅದರಲ್ಲಿ ಒಂದು ಆಕಾಶನ ಅಂದರೆ ಚಿದಂಬರ ರಹಸ್ಯನ ಉಳಿಸ್ಕೊಂಡಿರೋವಂಥ ಚಿದಂಬರ ದೇವಸ್ಥಾನ ಇದು. ತುಂಬ ಅದ್ಭುತವಾಗಿತ್ತು. ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ಆ ಪೇಂಟಿಂಗ್ಸು ನಿಜಕ್ಕೂ ಹೆಂಗಿತ್ತು ಗೊತ್ತಾ, ಇನ್ನೂ ನೋಡೋಣ ಅನ್ನಿಸ್ತಿತ್ತು. ಈ ಮಗು ಬಂದುಬಿಟ್ಟು ಮಂಜು ಅವರ ಅಕ್ಕನ ಮಗ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಸೊ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇದು ನಾನು ವೈದ್ಯನಾಥೇಶ್ವರ ಅಂತ ಹೇಳಿಬಿಟ್ಟಿದ್ದೆ. ಸೊ ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ವೈತೀಶ್ವರನ್ ಕೋಯಿಲ್ ಅಂತ ಹೇಳ್ತಾರೆ. ಅಂದರೆ ವೈತೀಶ್ವರನ್
ದೇವಸ್ಥಾನ ಅಂತ ಹೇಳ್ತಾರೆ. ವೈದ್ಯನಾಥೇಶ್ವರ ಇರೋದು ಬಂದು ಕರ್ನಾಟಕ, ವೈತೀಶ್ವರನ್ ಕೋಯಿಲ್ ಅಂದರೆ ದೇವಸ್ಥಾನ ಬಂದುಬಿಟ್ಟು ಇರೋದು ತಮಿಳ್ನಾಡು. ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಹೊರಗಡೆ ಇಷ್ಟೇನಾ ಅಂತ ಅಂದ್ಕೊಂಡೆ, ಬಟ್ ಹೋಗ್ತಾ 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 ಗೊತ್ತಾಯಿತು ಅದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೇ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಆ ಗೋಪುರಗಳನ್ನ ನೋಡಿದ್ರೇ ನೀವು ಸುಸ್ತಾಗಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಗಳು ಮಾತ್ರ. ನಿಜಕ್ಕೂ ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಉಳಿಸ್ಕೊಂಡಿದ್ದಾರಲ್ಲ ಕೆಲವರಿಂದ, ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟೋ ದೇವಸ್ಥಾನಗಳು, ಎಷ್ಟೋ ವಿಗ್ರಹಗಳು ಕೆಲವರಿಂದ ಧ್ವಂಸ ಮಾಡಿಬಿಟ್ರು. ಸೊ ಕೆಲವೊಂದು ಮಾತ್ರ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದಾದ ದೇವಸ್ಥಾನ ಬಂದುಬಿಟ್ಟು ಮುರುಘಾ, ಹಾಗೆ ಮತ್ತು ವೈತೀಶ್ವರ ಅಂದರೆ ಈಶ್ವರ ಹಾಗೆ ಪಾರ್ವತಿ ಅಮ್ಮನ ದೇವಸ್ಥಾನ. ಇದು ಸ್ವಲ್ಪ ದೂರದವರೆಗೂ ಅಷ್ಟೇ ಅಲೋ ಇದ್ದಿದ್ದು, ಯಾಕಂದರೆ ಕೆಲವೊಂದು ಕಡೆ ಕ್ಯಾಮ್ರಾ ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಅಲೋ ಇರೋದಿಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ಬೇಕನ್ನೋ ಒಂದು ಉದ್ದೇಶಕ್ಕೇ ನಾನು ವಿಡಿಯೋ ಮಾಡ್ಕೊಂಡಿರೋದು. ಇನ್ನೂ ಸಾಕಷ್ಟು ವಿಡಿಯೋಗಳು ಬರುತ್ತೆ, ನೋಡ್ತಾ ಇರಿ ಸರಿನಾ. ಈಗ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊಳ್ತೀನಿ. ನೋಡಿ, ಇದು ಗಣಪತಿ. ಹಾಗೆ ಒಳಗೆ ಹೋಗಬೇಕು, ಸುಮಾರು ಒಂದು 300 ಮೀಟರ್ಸ್ ಆದರೂ ಆಗುತ್ತೆ ಮೇನ್ ರೋಡಿಂದ ಇಲ್ಲಿಗೆ. ಬಂದು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಹೋದರೆ ಅಲ್ಲಿ ಒಂದು ನಮಗೆ ಸಿಗೋವಂಥದ್ದು ಒಂದು ಕಲ್ಯಾಣಿ ಸಿಗುತ್ತೆ. ಎಷ್ಟು ದೊಡ್ಡದಿದೆ ಗೊತ್ತಾ, ನಮ್ಗೆ ಗೊತ್ತೇ ಆಗೋದಿಲ್ಲ ಇಷ್ಟು ದೊಡ್ಡದು ಇದೆಯಾ ಇಲ್ಲಿ ಅಂತ. ಅಲ್ಲಿಗೆ ಹೋಗಿ ಮೊದಲು ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಮುರುಗನ್ ದೇವಸ್ಥಾನ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಹಾಗೇ ನೋಡ್ಕೊಂಡಿದ್ಬಿಡೋಣ ಅಂತ ಅನಿಸುತ್ತೆ. ಏನೋ ದೇವಸ್ಥಾನದ ವೈಬ್ಸೇ ಹಾಗೆ. ಇಲ್ಲಿ ನೋಡಿ ಕಲ್ಯಾಣಿ ಇದು. ಹೀಗೆ ವಿಡಿಯೋದಲ್ಲಿ ನೋಡೋದಕ್ಕೆ ಮಾತ್ರ ಹೀಗಿದೆ, ಬಟ್ ಹಾಗೆ ನೋಡ್ತೀವಲ್ಲ ಕಣ್ಣಲ್ಲೇ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ಹೀಗೆ ಇದ್ಬಿಡೋಣ ಅಲ್ಲೇ ಅನಿಸುತ್ತೆ. ಆದರೆ ಏನು ಮಾಡೋದು, ಮನೆಗೆ ವಾಪಸ್ ಬರಲೇಬೇಕು. ಸಾಧ್ಯ ಆದರೆ ವಿಸಿಟ್ ಮಾಡಿ ಈ ದೇವಸ್ಥಾನಗಳಿಗೆಲ್ಲ ಸರಿನಾ. ನೋಡಿ, ಅಲ್ಲಿಂದ ಬಂದರೆ ಲೆಫ್ಟ್ ಸೈಡ್ಗೆ ಕಲ್ಯಾಣಿ ಇದೆ. ಹಾಗೆ ಕೈಕಾಲೆಲ್ಲ ತೊಳ್ಕೊಂಡು ಸ್ಟ್ರೈಟು ಹೋಗೋದು. ಇಲ್ಲೆಲ್ಲ ದಾರ, ಫೋಟೋಸು ಅದು ಇದು ಸೇಲ್ ಮಾಡ್ತಿರ್ತಾರೆ. ನೋಡಿದ್ರಲ್ಲ, ಆ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೇನೋ ಒಂಥರ ಅದ್ಭುತ. ಯಾಕೆಂದರೆ ನಮ್ಮ ಹಿಂದೂ ಟೆಂಪಲಲ್ಲಿ ಇದೆಲ್ಲ ಆಶ್ಚರ್ಯಗಳೇ ಆಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ನೋಡೋದಿಲ್ಲ ಅಲ್ವಾ. ಅಲ್ಲಿಗೆ ಹೋದ್ರೇ ನಮಗೆ ಗೊತ್ತಾಗುತ್ತೆ ಈ ದೇವರು ಈ ಥರ ಅವತಾರ ಎತ್ತಿದ್ರು, ಈ ಥರ ದೇವಸ್ಥಾನ ಇದೆ ಇಲ್ಲಿ ಅಂತ. ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಬಂದಿದ್ದೆ ರಾಮೇಶ್ವರಂ. ನೋಡಿದ್ರೆ ಈ ಬ್ರಿಡ್ಜ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ರಾಮೇಶ್ವರಂ ಅಂತ. ಈ ರಾಮೇಶ್ವರಂ ಬಂದು ಯಾರು ಕಾಶಿಗೆ ಹೋಗೋಕ್ಕಾಗೋದಿಲ್ವೋ ಅವರು ರಾಮೇಶ್ವರಂಗೆ ವಿಸಿಟ್ ಮಾಡ್ತಾರೆ. ಸೊ ಈ ಬ್ರಿಡ್ಜ್ ಬಂದು ಲೈಫಲ್ಲಿ ಒಂದು ಸರಿ ನೋಡಲೇಬೇಕು. ಯಾಕಂದರೆ ಸಮುದ್ರದ ಒಳಗಡೆಯಿಂದ ಈ ಬ್ರಿಡ್ಜ್ನ ಮಾಡಿರ್ತಾರೆ. ಸೊ ಕಷ್ಟಪಟ್ಟು ಮಾಡಿದ್ದಾರೆ. ಇದ್ರ ಹೆಸರು ಬಂದುಬಿಟ್ಟು ಪಂಬನ್ ಬ್ರಿಡ್ಜ್ ಅಂತ ಅಂದ್ಬಿಟ್ಟು. ಇದೆಲ್ಲ ನೋಡಬೇಕು ಕಣ್ರಿ, ಅದ್ಭುತವಾಗಿರುತ್ತೆ. ಈ ಬ್ರಿಡ್ಜ್ ನೋಡಿ, ಈ ಕಡೆ ಇರೋದು ಫಸ್ಟ್ ನಿಮ್ಗೆ ನೋಡ್ತಾ ಇರೋದು ಒಂದು ಹಳೆ ಬ್ರಿಡ್ಜು, ಆ ಕಡೆ ಇರೋದು ಹೊಸ ಬ್ರಿಡ್ಜು. ವೈತೀಶ್ವರನ್ ಕೋಯಿಲ್ ಮುಗಿಸ್ಕೊಂಡು ನಾವು ತಿರುಚೆಂದೂರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿತ್ತು. ಸೊ ತಿರುಚೆಂದೂರು ಬಂದುಬಿಟ್ಟು ಲೇಟಾಗೋಯ್ತು ಅಂತ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದರು. ಒನ್ ಡೇ ಫುಲ್ ಹೋಗ್ಬಿಡ್ತು ಕಣ್ರಿ ರಾಮೇಶ್ವರಮಲ್ಲಿ. ತೋರಿಸ್ತೀನಿ. ಈಗ ಪೂರ್ತಿ ದಿನ ಇಲ್ಲೇ ಕಳೆದೋಗ್ಬಿಡ್ತು, ಅಷ್ಟು ಟೈಮ್ ಹಿಡೀತು ರಾಮೇಶ್ವರಮ್. ಅಷ್ಟು ದೊಡ್ಡದಾಗಿದೆ. ಯಾಕೆಂದರೆ ಇಲ್ಲಿ 22 ಬಾವಿನಲ್ಲಿ ಸ್ನಾನ ಮಾಡ್ತಾರೆ, ಅಂದರೆ ನೀರು ಹಾಕ್ತಾರೆ. ನಾವು ಮಾಡಿರೋ ಅಂಥ ಪಾಪಗಳೆಲ್ಲ ಹೋಗಿ ಪುಣ್ಯ ಲಭಿಸುತ್ತೆ ಅನ್ನೋದು ಒಂದು ಪ್ರತೀತಿ. ಸೊ 22 ಬಾವಿನಲ್ಲೂ ಸಹ ನೀರನ್ನು ಹಾಕ್ತಾರೆ. ಕೆಲವೊಂದು ಬಾವಿನಲ್ಲಿ ಉಪ್ಪುಪ್ಪಿತ್ತು, ಕೆಲವೊಂದು ಬಾವಿನಲ್ಲಿ ಸಿಹಿ ನೀರಿತ್ತು. ಆಶ್ಚರ್ಯ, ಯಾಕೆ ಅಂದರೆ ಪಕ್ಕದಲ್ಲೇ ಸಮುದ್ರ ಇದೆ. ಆ ದೇವಸ್ಥಾನಕ್ಕೂ ಅದಕ್ಕೂ ಒಂದು 200-300 ಮೀಟರ್ ಅಷ್ಟೇ ದೂರ ಆಗುತ್ತೆ. ಆದ್ರೂ ಎಷ್ಟು ಸಿಹಿ ನೀರಿದೆ ಗೊತ್ತಾ, ಎಷ್ಟು ಅದ್ಭುತ ಅನ್ನಿಸ್ತು ನನಗೂ. ನೋಡಿ, ರಾಮೇಶ್ವರಂ ಬಂದು ಪಾರ್ಕಿಂಗಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ನಾವು ಆಟೋದಲ್ಲಿ ಇಲ್ಲಿಗೆ ಬಿಡಿಸ್ಕೊಂಡ್ವಿ. ಇಲ್ಲಿಂದ ಮತ್ತೆ ನಡೆಯೋದಕ್ಕೆ ಶುರುವಾಯಿತು. ಅರೌಂಡು 1-1.5 ಕಿಲೋಮೀಟ್ರ್ ಇದೆ ಕಣ್ರಿ ಇಲ್ಲಿಂದ. ಬರೀ ಕಾಲಲ್ಲಿ ಮಾತ್ರ ಹೋಗಬೇಡಿ. ನನಗೊಂದು ಎಕ್ಸ್ಪೀರಿಯೆನ್ಸ್ ಏನಾಯ್ತಂದರೆ ನಿಜಕ್ಕೂ ಅಪ್ಪ ಬರೀ ಕಾಲಲ್ಲಿ ಮಾತ್ರ ಎಲ್ಲೂ ಹೋಗ್ಬಾರ್ದಂತ ಅನ್ನಿಸ್ಬಿಡ್ತು.
ಯಾಕೆ ಅಂದರೆ ನಡೆಯೋಕ್ಕಾಗಲ್ಲ, ಅಷ್ಟು ಒಂಥರ ಚುಚ್ಚುತ್ತಾ ಇರುತ್ತೆ, ಕಲ್ಲುಗಳೆಲ್ಲ ಮುಳ್ಳು ಥರ ಚುಚ್ಚುತ್ತಾ ಇರುತ್ತೆ. ಬೊಬ್ಬೆ ಬಂದುಬಿಟ್ಟಿತ್ತು ಅವತ್ತಿನ ದಿನ, ಪೂರ್ತಿ ಕಾಲೆಲ್ಲ ಎತ್ತಿಡೋದಕ್ಕೆ ಆಗಲಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು ನೋಡಿ. ಇದು ಬಂದು 22 ಬಾವಿನಲ್ಲಿ ನೀರು ಹಾಕ್ತಾರಲ್ಲ ಅದೇ ದೇವಸ್ಥಾನ. ಹಾಗೆ ರಾಮೇಶ್ವರ ಲಿಂಗ ಇರುವಂಥ ದೇವಸ್ಥಾನ. ಅಲ್ಲಿಂದ 4 ಗೋಪುರ ಬರುತ್ತೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂದ್ಬಿಟ್ಟು ಗೋಪುರ ಇರುತ್ತೆ. 4 ಸೈಡೂ ಹೋಗ್ಬೋದು, ಎಂಟ್ರಿ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ಬಂದರೆ ಇದು ರಾಮೇಶ್ವರಂ ಏನು ಹೇಳ್ತಾರೆ ಸಮುದ್ರ. ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಅನಂತರ 22 ಬಾವಿನಲ್ಲಿ ನೀರು ಹಾಕ್ತಾರಲ್ಲ ಅಲ್ಲಿಗೆ ಹೋಗಿತ್ತು. ಇಲ್ಲಿ ಖಂಡಿತವಾಗ್ಲೂ ಮೋಸ ಆಗುತ್ತೆ. ಯಾರಾದರೂ ಹೊಸ್ದಾಗಿ ಹೋಗೋ ಹಾಗಿದ್ದರೆ ದಯವಿಟ್ಟು ಕೇಳಿ ಇದನ್ನು. ಏನಂತ ಅಂದರೆ, ನೀವು 25 ರೂಪಾಯಿ ಟಿಕೆಟಲ್ಲೇ ನೀವು ಬನ್ನಿ. ಯಾಕೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಟ್ 250 ರುಪೀಸ್ ಅಂತ ತೊಗೊಳ್ತಾರಲ್ಲ, ಅದು ತುಂಬಾ ಮೋಸ ಕಣ್ರಿ. ಯಾಕೆಂದರೆ ಸೇಮ್ ಅಲ್ಲಿನೂ ನೀರು ಹಾಕೋದು ಒಂದೇ, ಇಲ್ಲಿನೂ ನೀರು ಹಾಕೋದು ಸೇಮು ಒಂದೇ ಥರ. ಏನದ ಅಲ್ಲಿ ಬಕೆಟೆಲ್ಲ ಉಯ್ತೀನಿ ಅಂತ ಹೇಳ್ತಾರೆ. ಏನೊಂದು ಜಗ್ಗಷ್ಟು ಇರುತ್ತೆ, 1 ಲೀಟ್ರಷ್ಟು ಇರುತ್ತೆ, ಪರವಾಗಿಲ್ಲ. ಇಲ್ಲಿ ಹೋದ್ರೂ ಸೇಮ್ ಅದೇ ರೀತಿನೇ ಹಾಕ್ತಾರೆ. ಒಬ್ಬರಿಗೆ 250 ರುಪೀಸ್ ಅಂತ ಅಂದರೆ ಎಷ್ಟಾಗುತ್ತೆ ಅಲ್ವಾ? ಒಂದು ಫ್ಯಾಮಿಲಿ ಅಂತ ಈಗ 4 ಜನ ಅಂತ ಹೋದ್ರೂ 1000 ರುಪೀಸ್ ಆಗೋಯ್ತು. ಅದು 100 ರುಪೀಸ್ 4 ಜನಕ್ಕೆ, 25 ರುಪೀಸ್ ಅಂದ್ರೂ 100 ರುಪೀಸಲ್ಲಿ ಮುಗಿಸ್ಕೊಂಡು ಬರ್ಬೋದು ನೋಡಿ. ಇಲ್ಲಿಂದ ಶುರುವಾಗತ್ತೆ ಏನು ಬಾವಿನಲ್ಲಿ ನೀರು ಹಾಕೋದು. ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದು ನೋಡಿ. ದೇವಸ್ಥಾನ ಹೀಗಿರುತ್ತೆ. ಮತ್ತು ಅಲ್ಲಿ ನೀರು ಹಾಕಿಸ್ಕೊಂಡ್ವಲ್ಲ, ಅಲ್ಲಿಂದ ಮತ್ತೆ ಹೋಗಿ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ಇಲ್ಲಿ ಬಂದು ತುಂಬಾ ರಶ್ ಇತ್ತು ಕಣ್ರಿ. ಯಾಕಂದರೆ ಇದು ಒಂಥರ ಪೀಕ್ ಡೇಸ್ ಅಲ್ವಾ, ಎಲ್ಲ ಮಾಲೆ ಹಾಕ್ಕೊಂಡಿರ್ತಾರೆ. ಸೊ ಅದೇ ದಿನದಲ್ಲೇ ಬಂದಿರ್ತಾರೆ. ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇತ್ತು ನಾವು ಹೋದಾಗ, ತುಂಬಾ ರಶ್ ಇತ್ತು. ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ನೀರು. ಇಲ್ಲಿ ಧನುಷ್ಕೋಟಿಗೆ ಬಂದಿದ್ದೀವಿ. ಇಂಡಿಯಾದ ಲಾಸ್ಟ್ ಏನು ಬಾರ್ಡರ್ ಇದು, ಅಂದರೆ ಲಾಸ್ಟ್ ಏನಿದೆ ಭೂಭಾಗ ಇದು. ಹೇಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಎಷ್ಟು ಕ್ಲಿಯರ್ ವಾಟರ್ ಗೊತ್ತಾ, ಎಲ್ಲಿ ನೋಡಿದ್ರು ನೀರು. ಅದೆಲ್ಲ ಏನು ಗೊತ್ತಾ, ವೈಟಿಗೆ ಬರ್ತಿರೋದೆಲ್ಲ ಆಲ್ಮೋಸ್ಟ್ ಅಲೆಗಳೇ. ಅಣ್ಣವರು ಫಿಲಮಲ್ಲಿ ಒಂದು ಡೈಲಾಗ್ ಇದೆ, ಎಲ್ಲೆಲ್ಲೂ ನಾನೇ ಅಂತ. ಅದೇ ರೀತಿ ತಮಿಳ್ನಾಡು ಈ ಸೈಡೆಲ್ಲ ಬಂದುಬಿಟ್ರೆ ಎಲ್ಲೆಲ್ಲೂ ನೀರು ಅನ್ನೋಂಗಾಗತ್ತೆ. ಅಷ್ಟು ನೀರಿತ್ತು. ಯಾಕೆಂದರೆ ನಾವು ಹೋಗಿದ್ದಿದ್ದು ಸಮುದ್ರ ಕಣ್ರಿ, ಹತ್ರದಲ್ಲಿದ್ದಿದ್ದು. ನೋಡಿದ್ರೇ ಭಯ ಆಗ್ತಿತ್ತು. ಜೀವ ಕೈಯಲ್ಲಿ ಹಿಡ್ಕೊಂಡು ವಾಪಸ್ ಬಂದಿದ್ದೀನಿ. ಯಾಕೆಂದರೆ ಡಿಸೆಂಬರ್ ಬಂದುಬಿಟ್ಟು ತುಂಬ ಡೇಂಜರ್ ಅಂತಲೇ ಪಾಯಿಂಟೌಟ್ ಆಗಿಬಿಟ್ಟಿದೆ. ಯಾಕೆಂದರೆ ಡಿಸೆಂಬರಲ್ಲೇ ಎಲ್ಲ ಲೆಜೆಂಡ್ಸು ಹೋಗೋದು, ಸುನಾಮಿ ಆಗಿದ್ದು ಪ್ರತಿಯೊಂದು ಡಿಸೆಂಬರಲ್ಲೇ ಆಗುತ್ತೆ, ಅದರಲ್ಲೂ ಮಂತ್ ಎಂಡಲ್ಲಿ ಅಲ್ವಾ. ಸೊ ಭಯ ಆಗಿಬಿಟ್ಟಿತ್ತು. ಸದ್ಯ ಏನೋ ದೇವ್ರ ದಯ ಎಲ್ಲೂ ಏನು ಪ್ರಾಬ್ಲಮ್ ಆಗದೆ ವಾಪಸ್ ಬಂದ್ವಿ. ಅನಂತರ ನೋಡಿ ಸ್ನ್ಯಾಕ್ಸ್ ತೊಗೊಂಡ್ವಿ, ಫ್ರೂಟ್ ತೊಗೊಂಡ್ವಿ. ನನ್ನ ಜೊತೆ ಒಂದು ಫೋಟೋನ ತಗೋಣ ಈಗ. ಬಂದೆ ಖುಷಿ, ಇದ್ರ ಬಗ್ಗೆ ಹೇಳು. ಯಾವುದಿದು? ಓಲ್ಡ್ ಧನುಷ್ಕೋಡಿನಾ? ನೋಡಿ ಫ್ರೆಂಡ್ಸ್, ಇದೆ ಓಲ್ಡ್ ಧನುಷ್ಕೋಡಿ. ಇಲ್ಲಿದೆ ನೋಡಿ, ನೀನು ಮುಖ ತೋರಿಸ್ಕೊಂಡು ಹೇಳು. ನೋಡಿ ಫ್ರೆಂಡ್ಸ್, ಇದೆ ಓಲ್ಡ್ ಧನುಷ್ಕೋಟಿ. ಕೋಡಿ. ಓಕೆ, ಹೇಳು ಹೇಳಂಗಿದ್ರೆ ಇರು. ನೋಡಿ ಫ್ರೆಂಡ್ಸ್, ಅದೇ ಓಲ್ಡ್ ಧನುಷ್ಕೋಡಿ. ನೋಡಿ ನೀವು ಎಂಜಾಯ್ ಮಾಡಿ. ಓಕೆ, ತೋರಿಸ್ತೀನಿ ವಿಡಿಯೋದಲ್ಲಿ. ಇದು ಓಲ್ಡ್ ಧನುಷ್ಕೋಡಿ. ಅದರಲ್ಲಿ ಇದನ್ನು ಗೋಸ್ಟ್ ಹೌಸ್ ಅಂತಲೇ ಕರೀತಾರೆ, ಏನು ದೆವ್ವದ ಮನೆ ಅಂತಲೇ ಕರೀತಾರೆ. ಎಲ್ಲ ನಶಿಸಿ ಹೋಗಿ ಸ್ವಲ್ಪ ಇದೆ, ಅದನ್ನು ನೋಡ್ಬೋದು. ಎಲ್ಲ ಸಮುದ್ರದಲ್ಲಿ ಏನೇನು ಸಿಗುತ್ತೆ ಅದರಲ್ಲಿ ಮನೆಗೆ ಡೆಕೋರೇಟ್ ಮಾಡೋವಂಥ ಐಟಮ್ಸ್ನ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಪುಟ್ಟ ಬೊಂಬೆ. ಫೈನ್. ನೋಡಿ ಎಲ್ಲ ಹಳೇ ಕಟ್ಟಡಗಳು. ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗದೇ ಇರೋದ್ರಿಂದ, ಅಂದರೆ ಮರಳು ಜಾಸ್ತಿ ಇರೋದ್ರಿಂದ ವುಡನ್ ಫ್ಲೋರಿಂಗ್ ಥರ ಮಾಡಿರ್ತಾರೆ. ಇದ್ರ ಮೇಲೆ ನಡ್ಕೊಂಡು ಬರೋವಂಥದ್ದು. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ, ಸೊ ಅದಕ್ಕೋಸ್ಕರ. ಎಲ್ಲ ನೋಡಿ ಹೇಗಿದೆ.
ಅಣ್ಣ ಇದ್ರ ಬಗ್ಗೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅಣ್ಣ. ನೋಡಿ ಫ್ರೆಂಡ್ಸ್, ನಮ್ಮ ಪುರುಷಿ ಎಣ್ಣೆ ಕುಡಿಯೋಣ ಅಂತವನೆ. ಗೋಲಿ ಸೋಡಾ ಕುಡಿಯೋಣ ಕಣೋ ಅಂದರೆ ಬೇಡ ಅಂತ ಎಣ್ಣೆ ಕುಡಿಬೇಕಂತೆ. ಅಲ್ಲ ಫೈನ್ ಅದೇ ಊಟ ಅಂತ ಕೊಡ್ಸಪ್ಪ ಪಾಪ ಅವರಿಗೆ. ಆಟ ಆಡ್ತಿದ್ದೀನ ನಾನು. ನೋಡಿ ಹಾ, ಇವಾಗ ಹೇಳು ಅದೇನು ನೋಡಿ ಫ್ರೆಂಡ್ಸ್ ಇಂದ ಹೇಳು. ಹಾ, ಆಟ ಆಡ್ತಾ ಇದ್ದೀನಾ? ಆಯ್ತಪ್ಪ. ನೋಡಿ ಫ್ರೆಂಡ್ಸ್, ಇದು ಕೋದಂಡ ರಾಮ ಸ್ವಾಮಿ ದೇವಸ್ಥಾನ. ಧನುಷ್ಕೋಡಿಯಿಂದ ಒಂದು ಸ್ವಲ್ಪ ಮುಂದೆ ಇದೆ. ನೀನೇಪ್ಪ, ನೀನೇ ರಾಜ. ಹಾಂ, ಇವನೇ ವಾ, ಎಷ್ಟು ತರಲೆ ಮಾಡ್ತಾರಪ್ಪ ಮಕ್ಕಳು ಅನ್ಸತ್ತಲ್ಲ. ಹಂಗೆ ಅವರಿಬ್ರು, ಏನು ಮಾಡೋಕ್ಕಾಗಲ್ಲ, ಹುಡುಗಾಟಕ್ಕೆ ಬುದ್ಧಿ. ಇದು ಎಂಟ್ರೆನ್ಸ್ ಅನಿಸುತ್ತೆ, ಹೋಗಿ ನೋಡ್ಕೊಂಬರೋಣ ಬನ್ನಿ. ರಾಮನ ನೋಡಿದ್ದೀರಾ, ನಮ್ಮ ರಾಮನ ನೋಡಿದ್ದೀರಾ? ಎಸ್, ಹತ್ತಿ ಮೇಲೆ ಬಂದರೆ ಬ್ಯಾಕ್ ಗೇಟಿಂದ ಹೋಗಬೇಕು. ಎಲ್ಲೆಲ್ಲ ನೀರೇ, ಎಲ್ಲೆಲ್ಲ ನೀರೇ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ. ನೋಡಿ ರಶ್ಶು ಹೇಗಿದೆ. ಏನು ಹೇಳಿ, ಈ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ರೆ ಅಲ್ಲೇ ಸುತ್ತಿ ಸಾಕಾಗಿಬಿಡುತ್ತೆ. ಈ ದೇವಸ್ಥಾನ ಬಂದುಬಿಟ್ಟು ಕೋದಂಡರಾಮನ ದೇವಸ್ಥಾನ. ಇಲ್ಲಿ ಏನೇನು ನಡೀತು, ಏನೇನಾಯಿತು ಅನ್ನೋದನ್ನು ಈ ಥರ ಫೋಟೋಗಳಲ್ಲಿ ಹಾಕಿಬಿಟ್ಟು ಎಕ್ಸ್ಪ್ಲನೇಷನ್ನು ಕೆಳಗಡೆ ಬರೆದಿದ್ದಾರೆ, ನಾವು ಓದ್ಕೋಬೋದು. ಯಾಕೆಂದರೆ ಇಲ್ಲಿಂದನೇ ಬ್ರಿಡ್ಜ್ ಕಟ್ಟಿರೋದು ಅಂತ ಹೇಳ್ತಾರೆ. ಎಲ್ಲಿಗೆ? ಲಂಕೆಗೆ. ರಾವಣ, ಲಂಕೆ, ವಾಲಿ, ಸುಗ್ರೀವ, ವಿಭೀಷಣ ಅದೆಲ್ಲ ಪ್ರತಿಯೊಂದು ಬರೆದಿದ್ರು. ನೋಡಿ ಹೇಗಾಯಿತು, ಏನೇನಾಯಿತು ಪ್ರತಿಯೊಂದು ಫೋಟೋದಲ್ಲಿ ಎಕ್ಸ್ಪ್ಲನೇಷನ್ ಬರೆದಿರ್ತಾರೆ. ಕೋದಂಡರಾಮನ ದರ್ಶನ ಆಗಿದ್ದಕ್ಕೆ ಮನಸ್ಸು ಒಂಥರ. ಎಲ್ಲರೂ ಹೇಳಿ ಜೈ ಶ್ರೀರಾಮ್ ಅಂತ. ಎಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನೇ ಮಾಡಲಿ. ಕೋದಂಡರಾಮನ ದರ್ಶನ ಆಯಿತು. ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಬಿಟ್ಟಿಲ್ಲ, ಸೊ ಅದಕ್ಕೆ ಔಟ್ಸೈಡ್ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋದು ಬಂದು ಪಂಬನ್ ಬ್ರಿಡ್ಜ್. ಸೊ ರೆಕಾರ್ಡ್ ಮಾಡಿ ಹೇಳ್ತೀನಿ, ಯಾಕಂದರೆ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ನೋಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆವಾಗಲೇ ವಿಡಿಯೋ ಮಾಡಿದ್ದೀನಿ, ಬಟ್ ಆದರೂ ಸರಿ ಹತ್ರದಿಂದ ನೋಡಿದ್ರೆ ವಿಡಿಯೋ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಸೂಪರಾಗಿದೆ ನೋಡಿ. ಅಲ್ಲೆಲ್ಲ ಮೂವೀಸ್ ಎಲ್ಲ ತೆಗ್ದಿದ್ದಾರೆ, ಜ್ಞಾಪಕ ಇದೆಯಾ? ಇಲ್ಲೆಲ್ಲ ಹೋದರೆ ಒಳ್ಳೆ ಫೋಟೋ ಶೂಟ್ ಮಾಡ್ಕೋಬೋದು. ನೋಡಿ ಬ್ರಿಡ್ಜು ಇಲ್ಲಿಗೆ ಎಂಡಾಗತ್ತೆ ನೋಡಿ ಅಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಸಮುದ್ರದ ಒಳಗಡೆ ಬ್ರಿಡ್ಜ್ ಕಟ್ಟಿರೋ ಅಂಥದ್ದು. ಕ್ಲಿಯರ್ ಆಗಿದೆ ನೋಡಿ ವಾಟರು ಅಲ್ವಾ. ಈಗ ನೋಡಿದ್ರೆ ಭಯ ಆಗುತ್ತೆ. ಯಾಕೆ ಗೊತ್ತಾ? ಈ ಬ್ರಿಡ್ಜ್ ಅಲ್ಲಾಡ್ತಿದೆ ಗುರು. ನೋಡಿ ಇಲ್ಲೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಇದೇ ಹೇಳಿ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ. ಸೂಪರ್. ಆ್ಯಕ್ಚುಲಿ ಇದು ಬಂದು ಓಲ್ಡ್ ಬ್ರಿಡ್ಜು, ಅದು ಬಂದು ಹೊಸ ಬ್ರಿಡ್ಜು, ನಿಮಗೆಲ್ಲ ಗೊತ್ತಿರುತ್ತೆ. ಆ ಬ್ರಿಡ್ಜ್ ಬಂದುಬಿಟ್ಟು ಒಂದು ಕಾನ್ಸೆಪ್ಟ್ ಏನಂದರೆ ಲಿಫ್ಟ್ ಆಗುತ್ತೆ. ಅಲ್ಲಿದೆಯಲ್ಲ ಒಂದು ಕರ್ವು, ಇದು ಒಂದು ಲಿಫ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಲೈಕ್ ಅಂದರೆ ಏನಕ್ಕೆ ಅಂದರೆ ಇವಾಗ ಬೋಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದು ಹೈಟಲ್ಲಿದ್ದರೆ ಸೊ ಯಾವುದು ತಡೆ ಆಗಬಾರ್ದು ಅಂತ. ಲೈಕ್ ಲಂಡನ್ ಬ್ರಿಡ್ಜ್ ಕೇಳಿರ್ತೀರಲ್ಲ, ಸೊ ಹಾಗೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಇಲ್ಲಿಂದ ಅಷ್ಟು ದೂರ ನೋಡಿ ಲಿಫ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಇದೆ ನೋಡಿ. ಹೀಗೆ ನೋಡಿ ಸನ್ಸೆಟ್ ನೋಡಿ. ಬರೀ ಬೋಟ್ಸ್ ಇದೆ. ಹೆಂಗೆ ಕಾಣ್ತಿದೆ ಅಲ್ಲ, ಒಳ್ಳೆ ಹೂವು ಥರ ತೇಲ್ತಾ ಇದೆ. ನೋಡ್ತಾನೆ ಸೂರ್ಯ ಮುಳುಗೋಗ್ಬಿಟ್ಟ ಗುರು. ಸಾಕಾಗಿತ್ತು ಇವತ್ತು ಈ ಸಮುದ್ರದ ಹತ್ರ
ಆ ಸೂರ್ಯ ಮುಳುಗೋದನ್ನು ನೋಡಿಕೊಂಡು ಮಸ್ತ್ ಫೀಲ್ ಮಾಡ್ಬೋದಿಲ್ಲಲ್ಲ. ವಾವ್. ಈ ಸೀನ್ ಬಂದ್ಬಿಟ್ಟು ಪುಷ್ಪ 2 ಮೂವಿನಲ್ಲಿ ನೋಡ್ಬೋದು. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.